ಮಾಧವ ದೇವನ ಅನುದಿನ ಭಜಿಪೆವು. ಮಾಧವ ದೇವನ ಅನುದಿನ ಭಜಿಪೆವು. ಪಾದಕವೆಲ್ಲ ತೊಲಗಿಪ ತಂದೆ. ಪಾದಕವೆಲ್ಲ ತೊಲಗಿಪ ತಂದೆ. ಜೀವ ಕೋಟಿಗಳ ಪಾಲಿಪದಾತ. ಜೀವ ಕೋಟಿಗಳ ಪಾಲಿಪದಾತ. ಮಾಧವ ದೇವನ ಅನುದಿನ ಭಜಿಪೆವು. ಪಾದಕವೆಲ್ಲ ತೊಲಗಿಪ ತಂದೆ. ಮಾಧವ ಮಾಧವ ಪಾಂಡವ ಜೀವನ ಸಾರ್ಥಕ ಪಡಿಸೋ. ಪಾಂಡವ ಜೀವನ ಸಾರ್ಥಕ ಪಡಿಸೋ. ಭಾರತ ಸಮರ ಸೂತ್ರಧಾರಿಯೇ. ಭಾರತ ಸಮರ ಸೂತ್ರಧಾರಿಯೇ. ಇಹ ಪರ ಸುಖದ ಸಹನ ಧರ್ಮ. ಇಹ ಪರ ಸುಖದ ಶಾಶ್ವತ ಧರ್ಮ. ನಾಶವ ಮಾಡದೆ ಪಾವನಗೊಳಿಸು. ನಾಶವ ಮಾಡದೆ ಪಾವನಗೊಳಿಸು. ಮಾಧವ ದೇವನ ಅನುದಿನ ಭಜಿಪೆವು. ಪಾದಕವೆಲ್ಲ ತೊಲಗಿಪ ತಂದೆ. ಮಾಧವ ಮಾಧವ ಹೇ ಪರಮಾತ್ಮ, ಈ ಪಾಂಡವರ ರಕ್ಷಣಾ ಭಾರವು ನಿನ್ನದೇ ಆಗಿದೆ ತಂದೆ. ಎಲ್ಲಿ ನನ್ನ ಸಹೋದರರಾದ ಭೀಮಾರ್ಜುನರೇ, ಆ ಕೌರವನ ಕಟ್ಟ ಜೂಜಿನಿಂದಾಗಿ ಸಕಲ ಸಾಮ್ರಾಜ್ಯವನ್ನೆಲ್ಲ ಸೋತ ನಾವು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವು ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದಲೂ ಮತ್ತೆ ಸಹೋದರರಾದ ನಿಮ್ಮಗಳ ಬೆಂಬಲದಿಂದಲೂ ನಿರಾಶವಾಗಿ ಕಳೆದಿದ್ದಾಯಿತು. ಈಗ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನ ಯುದ್ಧ ಮುಖದಿಂದ ತೆಗೆದುಕೊಳ್ಳುವಂತೆ ಆ ಕೌರವನು ಹೇಳಿದ ಮೇಲೆ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದಿದ್ದಾಯಿತು. ಮುಂದೆ ನಿಮ್ಮಗಳ ಅಭಿಮತಗಳೇನು? ಅಣ್ಣ, ಸಮಸ್ತ ಲೋಕಾನುಭವವಲ್ಲ ನಿಮಗೆ ಪ್ರತಿ ಉತ್ತರವಾಗಿ ನುಡಿದನೆಂದು ಭಾವಿಸಬೇಡಿ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಅಲ್ಲ ಕಲ್ಲೋಲವಾದ ನನ್ನ ಸ್ಥೈರ್ಯ ತದ್ವಿರುದ್ಧ ಸತ್ಪರೀಕ್ಷೆಗೆ ಸವಾಲಾಗಿದೆ. ಪೃಥ್ವಿಯ ಆಕಾಂಕ್ಷೆ ದುಷ್ಟತ್ವವನ್ನು ಎಬ್ಬಿಸಿದ ಆರ್ಭಟವಾದ ಕೇಳಲಾರೆ. ದುರಂಕಾರಿಗಳ ಧೋರಣೆ ಸಹಿಸಲಾರೆ. ನಿಜ ವಿಕ್ರಮ ಸಾಮರ್ಥ್ಯ ಗಳಿಸಿದ ಪಂಚಪಾಂಡವರು ಛಲದಂಕದಲ್ಲಿ ಕಾಲಿಟ್ಟು ಅಸಮರ್ಥರಾಗಬಲ್ಲರೆ. ವಿರೋಧಿಗಳ ನಿರ್ನಾಮದ ಘನ ಕಾರ್ಯ ಸಾಧಿಸದೆ ಕೈಬಿಡುವುದಿಲ್ಲ. ಈ ಕಲಿ ಭೀಮನ ಧೈರ್ಯ, ಶೌರ್ಯ, ಪೌರುಷ, ಪ್ರತಾಪಗಳೇ ಕುರುಕುಲದ ಮೃತ್ಯು. ಇದನ್ನು ನಾನು ಸಹಿಸಲಾರೆ. ಶತ್ರು ಭೂಗತ ಶತ ಸಿದ್ಧ. ಕಪಟನು ದುರ್ಮದನು ಬಾಂಧವ ದ್ರೋಹಿ ಪರಮ ನೀಚನು. ಕೌರವಾರ್ಭಕನು ನನ್ನನ್ನು ಧಿಕ್ಕರಿಸುವುದೇ. ಅವನ ಮೇಲಿನ ತೀರದ ಹೊರತು ಶಾಂತಿ ಬಯಸಲು ಈ ಋಕೋದರ ಚಕ್ರವರ್ತಿ. ಕೌರವರನ್ನು ಮರಣಗೊಳಿಸದೆ
ಭೀಮಸೇನ? ಸಪ್ತ ದೀಪೋದ್ಧಾರ ನವ ಮಾರ್ಗಗಳೇ ಚಲಿಸಬಹುದು, ಕುಲಗಿರಿಗಳನ್ನು ಎರಗಿಸಬಹುದು, ಸಪ್ತ ಸಾಗರಗಳನ್ನು ಶೋಧಿಸಬಹುದು. ಆದರೆ ಕ್ಷತ್ರಿಯೋಚಿತ ಧರ್ಮ ನುಂಗಿದ ಗುರುಕುಲ ತಲೆ ಎತ್ತಲು ಬಿಡುವುದಿಲ್ಲ. ಅಣ್ಣ, ಮರಕೋಟೆ ಹಾಡದ ಸಮಯದಲ್ಲಿ ಗೈದ ಮೋಸ, ವಿಷ ಭೋಜನವಿಟ್ಟು ಕೊಲ್ಲಲು ಗೈದ ಸಂಚು, ಸರ್ಪ ಬಂಧನದಿಂದ ಕೆರಳಿದ ಆಕ್ರೋಶ. ಅಣ್ಣ, ತುಂಬಿದ ಮಹೋತ್ಸವೆಯಲ್ಲಿ ಅಂಗನೆಯ ಆಕ್ರೋಶ, ಅರ್ಜುನ ದ್ರೌಪದಿಯನ್ನು ತೊಡೆ ತಟ್ಟಿ ಕುಳಿತುಕೊಳ್ಳಲು ಕರೆದ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿದೆಯೋ ನಾನು ನೋಡಲೇಬೇಕು. ಕೋಟ್ಯಾಧಿಕ್ತರಾಗಿ ಬಂದರು ಸಾಟು ಇಲ್ಲದೆ ಕುರುರಕ್ತ ಹರಿಸಿ ಬಿಡುತ್ತೇನೆ. ಆದ್ದರಿಂದ ಯುದ್ಧವಾಗಬೇಕೆಂಬುದೇ ನನ್ನ ಇಚ್ಛೆ. ಅರ್ಜುನ, ಇದಕ್ಕೆ ನಿನ್ನ ಉತ್ತರವೇನು? ಅಣ್ಣ, ಧರ್ಮ ಮಾರ್ಗ ತತ್ಪರರಾದ ತಮ್ಮ ಆಜ್ಞೆಗೆ ವಿರುದ್ಧವಾಗಿ ನಡೆಯುವ ಭಾವನೆಯಿಂದ ನಾನು ಹೇಳುತ್ತಿಲ್ಲ. ನಿಮ್ಮ ವಾಕ್ಯ ಪಾಲನೆ ನಮ್ಮ ಮುಖ್ಯ ಗುರಿ. ಆದರೂ ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಅದರ ಮೇಲೆ ತಮ್ಮ ಚಿತ್ತ. ಹಾಗಿದ್ದ ಪಕ್ಷದಲ್ಲಿ ಬಹಳ ಸಂತೋಷ. ನಿಮ್ಮಗಳ ಅಭಿಮತಗಳು ಸಮಂಜಸವೆಂದು ಭಾವಿಸೋಣ. ಆದರೆ ಆ ವೇಷದ ಗುರಿ ತುದಿ ಮುಟ್ಟುವುದರಲ್ಲಿ ಏನೇನೋ ಅನರ್ಥಗಳು ಸಂಭವಿಸುವುದೋ ಬಲ್ಲವರಾರು. ಹೀಗಿರುವಲ್ಲಿ ಈಗ ನಮಗೆ ಉಳಿದಿರುವುದು ಸಹನೆ ಮತ್ತು ಶಾಂತಿ. ಶಾಂತಿ ಇನ್ನು ಬಿಟ್ಟಿಲ್ಲವೇ ಅಗ್ರಜ? ನಿನಗೆ ಹುಚ್ಚುತನದ ಭ್ರಾಂತಿ, ದರ್ಪದ ಕುಡಿ ಕಿತ್ತು, ದಿಟ್ಟತನದ ಹಟ್ಟಹಾಸವನ್ನು ಕಿತ್ತು ಎಸೆದು, ಸೆಂಡತನದ ಬಂಡರನ್ನು ತುಳಿದು, ಅಡ್ಡಗಟ್ಟಿದವರ ಎದೆ ಬಗೆದು, ಮುಷ್ಟಿ ಮಾತ್ರದಿಂದ ಮೋಜಗವನ್ನೇ ಜಯಿಸಬಲ್ಲ ಬಾಹುಬಲವುಳ್ಳ ಪಾಂಡವರು, ದಾಯಾದಿಗಳ ಶತ ಚಿನ್ನ ಭಿನ್ನ ದೇಹಗಳು ಈಡಾಡುವುದು. ರೌದ್ರ ಭೀಮನ ಗದ ಹಿಡಿದ ಕೈ ಚಳಕ ನೋಡಿದವರ ಎದೆ ಒಡೆದು ನಿಂತಲ್ಲಿಯೇ ಪ್ರಾಣ ಬಿಡುವರು. ಇದರಿಂದಾಗಿ ಕೆರಳಿ ಕೇಕೆ ಹಾಕುವವರ ಮುಂದೆ ಸಲ್ಲದ ಮಾತುಗಳು ಅಸಂಭವ. ಪಾಂಡುಕುಲದ ಅಭಿಮಾನ ಮಣ್ಣು ಪಾಲಾಗುವ ಭಯಂಕರವಾದ ಯುದ್ಧ ಇದೇ ನನ್ನ ನಿರ್ಧಾರ. ಏನಿದು ಕೋಲಾಹಲ? ಅಣ್ಣ, ಯದುಪತಿಯಾದ ಶ್ರೀಕೃಷ್ಣ ಪರಮಾತ್ಮನು ಇತ್ತಲೇ ಬರುತ್ತಿರುವನು. ಕೃಷ್ಣ ಕೃಷ್ಣ
ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ. ಧರ್ಮನಂದನ, ನನ್ನನ್ನು ಇಷ್ಟೊಂದು ಆತರವಾಗಿ ಕರೆಸಲು ಕಾರಣವೇನು? ದೇವ, ನಿನ್ನ ಕೃಪೆಯಿಂದ ಅರಣ್ಯವಾಸ ಅಜ್ಞಾತವಾಸದ ಸಹಿತ ವಿರಾಟರಾಯನ ಪುತ್ರಿಯಾದ ಉತ್ತರೊಡನೆ ಕುಮಾರ ಅಭಿಮನ್ಯುವಿನ ವಿವಾಹ ನಡೆಯಿತು. ಮುಂದೇನು ಮಾಡೋಣ? ಅಜಾತಶತ್ರು, ಮಾಡುವುದಿನ್ನೇನಿದೆ? ಹಿಂದೆ ಅವರು ಮಾಡಿದ ವಾಗ್ದಾನದಂತೆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು ಕೇಳುವುದು ಅಷ್ಟೇ. ಚಾರಣೆ, ಸಮಾಚಾರವೇನು? ಅವರನ್ನು ಬಹಳ ಗೌರವದಿಂದ ಕರೆದುಕೊಂಡು ಬನ್ನಿ. ನಮಸ್ಕರಿಸನು ವಾಸುದೇವ. ನಿನ್ನ ಪ್ರಯತ್ನವು ಶುಭವಾಗಲಿ ಸಂಜಯ. ಸಂಜಯ, ಹಸ್ತಿನಾವತಿಯಲ್ಲಿ ಜ್ಯೇಷ್ಠ ಪಿತರಾದಿಯಾಗಿ ಪ್ರಜೆಗಳೆಲ್ಲರೂ ಕ್ಷೇಮವೇ ಸಂಜಯ? ಧರ್ಮನಂದನ, ಸುಖ ಶಾಂತಿ ಇಲ್ಲದ ಹಸ್ತಿನಾವತಿಯ ಯಾವ ಶುಭ ಸಮರ್ಥನೆ ಹೇಳಲಿ ಧರ್ಮಪುತ್ರ? ಕ್ರೂರ ಪಶುವಿನ ಹಿಡಿತಕ್ಕೆ ಸಿಕ್ಕಿದ ಮರುಭೂಮಿ ಅಂತಾಗಿದೆ ಕುರು ರಾಜ್ಯದ ಬಾಳು. ಭೀಷ್ಮ, ದ್ರೋಣ, ವಿದುರ, ಮಹೇಶರು ಎಷ್ಟು ವಿಧವಾಗಿ ಬುದ್ಧಿವಾದ ಹೇಳಿದರೂ ಕೇಳದ ಕೌರವೇಶ್ವರನು ಹೆಜ್ಜೆ ಹೆಜ್ಜೆಗೂ ಇದ್ದವನೇ ಘೋಷಣೆ ಮಾಡ್ತಿರು. ಆದ್ದರಿಂದ ತಮ್ಮಗಳ ಅಭಿಪ್ರಾಯ ತಿಳಿದು ಬರುವಂತೆ ಪ್ರಭುಗಳು ನನ್ನಿಲ್ಲಿಗೆ ಕಳಿಸಿರುವರು.
ತೊಡೆಗಳು ಚೆನ್ನಾಗಿವೆ ತಾನೆ? ಅವನ ತಮ್ಮ ದುಶ್ಯೋಧನನ ಮೈ ರಕ್ತ ಮಾಂಸಗಳಿಂದ ಕೊಬ್ಬಿದೆಯೋ? ಅವರಿಬ್ಬರನ್ನು ರಕ್ತ ಸ್ನಾನಕ್ಕೆ ಸಿದ್ಧರಾಗುವಂತೆ ಈ ಭೀಮನು ತಿಳಿಸಿದೆಂದು ತಿಳಿಸಿಬಿಡುವ ಸಂಜಯ. ಸಂಜಯ, ವೈರಿ ಕುಲವ ನಿಗ್ರಹಿಪ ಗೌಂಡೀವ ಪ್ರವೀಣ ಈ ಫಲ್ಗುಣ. ವೈರಿ ಕುಲವ ನಿಗ್ರಹಿಪ ಗೌಂಡೀವ ಪ್ರವೀಣ ಈ ಫಲ್ಗುಣ. ಎನ್ನಳು ಸರಸವೇ ಮದೋನ್ಮದದಿಂದ ಮೆರೆವ, ಮದೋನ್ಮದದಿಂದ ಮೆರೆವ ಕರ್ಣನ ಶಿರವಂ ಛೇದಿಸದ ಬಿಡೆ ರಣದೇ. ಸಂಜಯ, ಆ ಕೌರವನು ಯುದ್ಧವನ್ನು ಸಿದ್ಧ ಮಾಡುವುದಕ್ಕೆ ಮೊದಲು ಗಂಧರ್ವನ ಪ್ರಸಂಗವನ್ನು, ಗೋಗ್ರಹಣ ಸನ್ನಿವೇಶವನ್ನು ನೆನಪಿಗೆ ತಂದುಕೊಳ್ಳುವಂತೆಯೂ ರಾಜಸಭೆಯಲ್ಲಿ ಈ ಭೀಮಾರ್ಜುನರು ಮಾಡಿದ ಶಪಥವನ್ನು ಮರೆತಿಲ್ಲವೆಂದು ನಿಮ್ಮವರಿಗೆ ಹೇಳಿಬಿಡು ಸಂಜಯ. ಅವರಿಬ್ಬರು ಯುದ್ಧಕ್ಕೆ ಸಿದ್ಧವೆಂದು ನಿಮ್ಮವರಿಗೆ ತಿಳಿಸಿಬಿಡಿ ಸಂಜಯ. ಸಂಜಯ, ನಾನಂತೂ ಯುದ್ಧ ವಿರೋಧಿ. ಹಿಂದೆ ನಡೆದ ದುರಂತಗಳನ್ನೆಲ್ಲ ಮರೆತು ನಮ್ಮ ಪಾಡಿಗೆ ನಾವು ಇಂದ್ರಪ್ರಸ್ಥಪುರದಲ್ಲಿರಲು ಸಿದ್ಧರಾಗಿದ್ದೇವೆ. ಈಗ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟರೆ ಸಾಕು. ಈ ಯುದ್ಧವನ್ನ ನಿಲ್ಲಿಸಿಬಿಡುತ್ತೇನೆಂದು ನಿಮ್ಮವರಿಗೆ ತಿಳಿಸಿಬಿಡಿ ಸಂಜಯ. ಯಾದವದೀಶ, ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯನು ಆಜ್ಞೆ ಆದರೆ. ಸಂಜಯ, ಈ ಪಾಂಡವರೀಗ ಸಂಧಿಗೂ ಸಿದ್ಧ, ಸಮರಕ್ಕೂ ಸಿದ್ಧ. ಆದರೆ ಇವೆರಡರಲ್ಲಿ ಯಾವುದು ಬೇಕಾದರೂ ಆ ದುರ್ಯೋಧನ ನಡೆಸಲಿ, ನಿರ್ಧರಿಸಲಿ. ಆದರೆ ಒಂದು ಮಾತು ಸಂಜಯ, ಮುತ್ತೈದೆಯ ಮುಡಿ ಬಿಚ್ಚಿ ಮಾನದಂಬರವನ್ನು ಕಿತ್ತೆಸೆದು ತಮ್ಮ ಸರ್ವನಾಶವನ್ನು ತಾವೇ ತಂದುಕೊಂಡಿದ್ದಾರೆ ಆ ಕೌರವರು. ಸಂಜಯ, ಆ ದುರುಳರ ನರಕ ಯಾತೆಯನ್ನು ತಾಳಲಾರದೆ ಕೃಷ್ಣ ಕೆಟ್ಟೆನು ಕಾಪಾಡು ಎಂದು ಕರೆದ ನೋವಿನ ಕರಗು ಇನ್ನೂ ಕರಗದೆ ನನ್ನ ಹೃದಯದ ಮಧ್ಯದಲ್ಲಿ ಹಾಗೆ ಉಳಿದಿರುವುದು ಸಂಜಯ. ಆದರೆ ಕುರು ಪಾಂಡವರಲ್ಲಿ ಧರ್ಮ ಯಾರ ಕಡೆಗಿದೆಯೋ ನಾನು ಅವರ ಪಕ್ಷವನ್ನು ವಹಿಸುವೆನೆಂದು ನಿಮ್ಮವರಿಗೆ ತಿಳಿಸಿಬಿಡು ಸಂಜಯ. ಮಧುಸೂದನ, ಈ ಸೋದರವಧಿಯನ್ನು ತಪ್ಪಿಸಲು ತಾವೊಂದು ಸಾರಿ ಅತ್ಯನೈತಿಕ ಬಂದು ರಾಯಭರ ಮಾಡುವುದಾಗಿತ್ತಲ್ಲ ದೇವ. ಆಗಲಿ ಸಂಜಯ, ಪ್ರಯತ್ನಿಸಿ ನೋಡೋಣ. ವಾಸುದೇವ, ಧರ್ಮಪುತ್ರ, ನಾನು ಇನ್ನು ಹೋಗಿ ಬರಲೇ? ಹೋಗಿ ಬಾ ಸಂಜಯ. ಅಖಿಲ ಜಗಗಳಿಗೆ ಅಂತರ್ಯಾಮಿ, ಅಖಿಲ ಜಗಗಳಿಗೆ ಅಂತರ್ಯಾಮಿ, ಮಗಳಲು ತರವೇ ನಿನ್ನಯ ಮಹಿಮೆ, ಮಗಳಲು ತರವೇ ನಿನ್ನಯ ಮಹಿಮೆ, ಗಿರಿಧಾರಿ ಈಗ ನಿಮ್ಮ ನಿಜವಾದ ಅಭಿಪ್ರಾಯಗಳನ್ನು ತಿಳಿಸಿದರೆ
ಮುಂದಿನ ಕಾರ್ಯಕ್ಕೆ ಅನುಕೂಲವಾಗುವುದು. ಕೃಷ್ಣ ತನ ಪಾಪ ಸಮನ ಮಾನವ ದಹನ ನೋಡಲಾರೆನೋ ತಂದೆ ಭುಜಿಸಲಾರೆನೋ ಭುಜಿಸಲಾರೆನೋ ಬಂಧು ಬಾಂಧವರ ರಕ್ತದ ರಸದೂಟ ಕೇಶವ ಕೇಶವ ಪರಮಾತ್ಮ ಗಗನವು ಭೇದವಗೆ ದಯಾನಿದೆ ಗಗನವು ಭೇದವಗೆ ಕದನವು ಬೇಡವಗೆ ದಯಾನಿದೆ ಕದನವು ಬೇಡವಗೆ ಪರಮಾತ್ಮ ತಂದೆಯಿಂದ ಪಡೆಯುವ ರಾಜವ ಪರಮಾತ್ಮ ತಂದೆಯಿಂದ ಪಡೆಯುವ ರಾಜವ ಶಾಂತದಿ ಬಾಳುವ ಮಾರ್ಗವ ತೋರೈ ಶಾಂತದಿ ಬಾಳುವ ಮಾರ್ಗವ ತೋರೈ ಕಾಳಗ ದೈವುದು ಅಸಮತ ಜನಗೆ ಕಾಳಗ ದೈವುದು ಅಸಮತ ಜನಗೆ ಚಾಲಿಸಬೇಡನ್ನ ಬೇಡುವೆ ದೇವ ಚಾಲಿಸಬೇಡನ್ನ ಬೇಡುವೆ ದೇವ ಕದನವು ಬೇಡವಗೆ ಕದಾಡಿದೆ ಕದನವು ಬೇಡವಗೆ ಕೃಷ್ಣ ವಾಸುದೇವ ಕೃಷ್ಣ ದೇವ ಕೇವಲ ನೆಲದಾಸೆಗಾಗಿ ಕುರುಪಾಂಡವರು ಹೋರಾಡಿ ಮಾಡಿದರೆಂಬ ಅಪಕೀರ್ತಿ ನನಗೆ ಬರುವುದು ಬೇಡ. ಒಬ್ಬ ಕೌರವನನ್ನು ಕೊಲ್ಲಲು ಹೋಗಿ ಇಡೀ ಹಸ್ತಿನಾವತಿಯ ಪ್ರಜೆಗಳನ್ನೆಲ್ಲ ರಕ್ತದ ಕೋಡಿಯಲ್ಲಿ ಮುಳುಗಿಸುವ ಯಾವ ಧರ್ಮ? ಆ ಕೌರವನು ನಮಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಹೋಗಲಿ, ನಮ್ಮೈವರಿಗೆ 5 ಗ್ರಾಮಗಳನ್ನು ಕೊಟ್ಟರೆ ಸಾಕು. ಈ ಯುದ್ಧವು ಬೇಡವೇ ಬೇಡ ದೇವ. ಅಣ್ಣ, ಇವರ ಮಾತನ್ನು ಕಿವಿ ಕೂಡ ಬೇಡವಣ್ಣ. ಜನಾರ್ದನ ವೇಣುಲೀಲಾ ಪ್ರವೀಣ ಸೆರಗೊಡ್ಡಿ ಬೇಡಿದರು ಸೋಹರಿ ತೋರದಿ ತೋರ
ಧರ್ಮನಂದನ, ಪರಮಾತ್ಮ. ಈಗ ತಿಳಿಯಿತೆ. ಈಗ ಹೇಳು, ನೀನು ಬಯಸುವ ಆ 5 ಊರುಗಳು ಯಾವುವು? ಇಂದ್ರಪ್ರಸ್ಥ, ಹಾ. ನೃಕಪ್ರಸ್ಥ, ಹಾ. ಜಯಂತ, ವಾರಣಾವತ ಮತ್ತು ವಾಸಂತಿ, ಈ 5 ಗ್ರಾಮಗಳನ್ನು ಕೊಟ್ಟರೆ ಸಾಕು. ಈ ಯುದ್ಧವು ಬೇಡವೇ ಬೇಡ ದೇವ. ಒಂದು ವೇಳೆ ಆ ಕೌರವನು ಈ 5 ಗ್ರಾಮಗಳು ಕೊಡಲು ಒಪ್ಪದಿದ್ದರೆ? ನಮ್ಮೆಲ್ಲರಿಗೂ ಒಂದೇ ಒಂದು ಗ್ರಾಮವನ್ನು ಕೊಟ್ಟರೆ ಸಾಕು. ಈ ಯುದ್ಧವು ಬೇಡವೇ ಬೇಡ ದೇವ. ಸರಿ ಸರಿ. ಭೀಮಸೇನ, ಕೃಷ್ಣ, ಇದಕ್ಕೆ ನಿನ್ನ ಸಮ್ಮತವೇನು? ನಮ್ಮ ಅಭಿಪ್ರಾಯ ಸಂಗಮತಿಯ ಕೌರವರ ಕಣ್ಣಿನ ಮನಸ್ಸಲ್ಲವೋ? ಮಂದಮತಿಯ ಕೌರವರ ಕಣ್ಣಿನ ಮನಸ್ಸಲ್ಲವೋ? ಅಂಗ ಪಾಂಡು ಜನಕನಾಡು ಒಂದಿಸಿದೆ ನಿನಗೆ. ಅಂಗ ಪಾಂಡು ಜನಕನಾಡು ಒಂದಿಸಿದೆ ನಿನಗೆ. ಮಂದಮತಿಯ ಕೌರವರ ಕಣ್ಣಿನ ಮನಸ್ಸಲ್ಲವೋ? ಕಣ್ಣಿನ ಮನಸ್ಸಲ್ಲವೋ? ಕಣ್ಣಿನ ಮನಸ್ಸಲ್ಲವೋ? ಭಿಕ್ಷಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯ ಹೇಳನ ನೀನು ಹೇಳು. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯ ಶ್ರಮವಹಿಸಿ ದುಡಿದನು. ಶ್ರಮವಹಿಸಿ ದುಡಿದನು. ಕಪ್ಪುದ ಗುರು ರಾಕ್ಷಸರ ದಾಂಪಸಿಂಹದೇವ. ಕಬ್ಬಿದ ಗುರು ರಾಕ್ಷಸರ ದಾಂಪಸಿಂಹದೇವ. ಮಂದಮತಿಯ ಕೌರವ ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಮಾಡುವುದಿನ್ನೇನು ಕೃಷ್ಣ? ಅಗ್ರಜನ ಅಪೇಕ್ಷೆಯಂತೆ ಹಾಗೂ ನಿನ್ನ ಇಷ್ಟದಂತೆ ಸಂಧಿಯನ್ನೇ ಮಾಡಿಕೊಂಡು ಬಾ. ಯುದ್ಧ ಪ್ರಯೋಜನವಿಲ್ಲ. ಅವ್ವ, ಶತಗ್ರಬಲ ಸಿಂಹ ಸಮರ್ಥನಾದ ಭೀಮಸೇನನ ಬಾಯಿಂದ ಬರತಕ್ಕ ಮಾತುಗಳೇ ಇವು. ಏನು ವಿನಯ, ಏನು ಶಾಂತಿ ಭಾವನೆ. ನಿದ್ದೆ ಮಾಡುತ್ತಿರುವೆಯೋ, ಬೆದರಿ ಮಾತನಾಡುವೆಯೋ? ನೀನು ನಿಜ ಭೀಮಸೇನನೋ ಅಲ್ಲವೋ ಎಂದು ಕಿವಿಯಲ್ಲಿ ಕೇಳದ, ಕಣ್ಣಲ್ಲಿ ನೋಡದ ಶಾಂತಿ ಭಾವನೆ ಮೂಡಿ ಬಂದಿತೆ. ಬಾವಾ ವಾಯುನಂದನ, ಕೃಷ್ಣ, ಅಂದು ಕುರುಸಭೆಯೋಳ್ ನಿನ್ನ ಸತಿ ಪಾಂಚಾಲಿಯ ಪರಾಭವ ಜರುಗುವ ವೇಳೆ ತೀರ ಕೋಪಾವೇಶದೋಳ್ ದುರ್ಯೋಧನನ ತೊಡೆಯ ಮುರಿದು ನಿನ್ನ ಸತಿ ಪಾಂಚಾಲಿಯ ಶಿರೋಜ ಬಿಡುದಲೆ ತಂದ ದುರುಳ ದುಶಾಸನನ ಹೃದಯವಂ ಸೀಳುವೆನೆಂದು ಮಾಡಿದೆ ವೀರ ಪ್ರತಿಜ್ಞೆ. ಮರೆತೆಯ ಮರೆತೆಯ ಪುಷ್ಟಭೋಜನಾಂ ಪ್ರಿಯ. ಕೃಷ್ಣ, ಸಂಗಮ ಸಿಂಹನೆಂದು ಬಿರುದು ಪಡೆದ ನನಗೆ ರೋಷವಿಲ್ಲವೆಂದು ನಿನ್ನ ಅಭಿಪ್ರಾಯ? ಅಭಿಪ್ರಾಯವೇನು? ಯಥಾರ್ಥವೇ. ಅಂದು ಕುರುಸಭೆಯನ್ನು ನೀನೊಬ್ಬನೇ ನಾಶ ಮಾಡುವಾಗಿ ಹೇಳಿದೆ. ಹೌದು, ಈಗ ಮಾತ್ರ. ಈಗ ತಾನೇ ಹೇಳಲಿಲ್ಲವೇ ಪರಮಾತ್ಮ, ಸಂಧಿಗೆ ಸಮ್ಮತಿಸುವನೆಂದು? ಆ ಸಂದರ್ಭ ಪ್ರಲಾಪಿ ಯದುನಂದನ, ನಾನು ಹಂಡನ ಮಾತಿಗೆ ಪ್ರತಿ ಉತ್ತರ ಹಾಡಬಹುದು ಇಲ್ಲ, ನನ್ನಲ್ಲಿ ಪೌರುಷವಿಲ್ಲವೆಂದು ಹೇಳಿದನು. ಅಷ್ಟೂ ತಿಳಿಯದಾಯಿತು ನಿನಗೆ. ಅಪಮಾನ ಸಹಿಸಲು ಅಸಾಧ್ಯ. ಇನ್ನು ಈ ಗದಾದಂಡಕ್ಕೆ ಹೌದು ಯಾವುದೊಂದೇ ನನಗೆ. ಪ್ರಾಣೇಶ್ವರ, ಪರಾಕ್ರಮಶಾಲಿಗಳಾದ ನಿಮಗೆ ಈ ಆತ್ಮಹತ್ಯೆಯೂ ಸರಿಯಲ್ಲ. ಶಾಂತರಾಗಿ ಸ್ವಾಮಿ, ಶಾಂತರಾಗಿ. ಅದು ನಿನ್ನ ದುರಾದೃಷ್ಟ ಪೋಷ. ಪ್ರಾಣೇಶ್ವರ, ಆದ್ದರಿಂದಲೇ ಇಂತಹ ಪಿರಿಗಿ ಬಂದರಿಗೆ ನೀನು ಪತ್ನಿಯಾದದ್ದು
ಇನ್ನು ಅಪಮಾನದ ಬೀಳದೆ ಏನು ಮಾಡುವೆ? ಮುತ್ತು ರತ್ನ ಖಚಿತವಾದ ಗದಾದಂಡವೇ, ಅಪಮಾನ ಸಂಕ್ಷೋಭಿತವಾದ ಈ ನನ್ನ ಮಸ್ತಕವನ್ನು ನಿನಗೆ ಸಮರ್ಪಿಸುತ್ತೇನೆ. ಸ್ವೀಕರಿಸು, ಸ್ವೀಕರಿಸು ಈ ಭೀಮನ ಮಸ್ತಕವನ್ನು. ಸೋದರ ಭೀಮಸೇನ, ನೀನು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ತಮ್ಮ? ಅರ್ಜುನ, ದ್ರೌಪದಿ, ಪರಮಾತ್ಮನು ಭೀಮಸೇನನ ಸ್ವಭಾವವನ್ನು ತಿಳಿಯದವನಂತೆ ಕೋಪಾವೇಶವನ್ನುಂಟು ಮಾಡಿದನು. ಅಯ್ಯೋ ಅಯ್ಯೋ, ಇದಕ್ಕೆಲ್ಲ ಪ್ರಥಮಾನುಸಾರನಾಗಿ ಕಾರಣನು ನಾನು. ಮಾಜಜೂತದಳು ಸಕಲ ಸಾಮ್ರಾಜ್ಯವನ್ನು ನಾನು ಸೋತೆ. ಮಾಜಜೂತದಳು ಸಕಲ ಸಾಮ್ರಾಜ್ಯವನ್ನು ನಾನು ಸೋತೆ. ಪರಮಸತಿ ಪಾಂಚಾಲಿಯ ಪರಾಭವಕ್ಕೆ ಕಾರಣನು ನಾನು. ನಿಲ್ಲಲು ನೆಲೆಯಿಲ್ಲದೆ ವನವಾಸಕ್ಕೆ ಕಾರಣನು ನಾನು. ಶಾಂತಿ ಧರ್ಮ ನೀತಿ ಎಂದೆಣಿಸಿ ಸಂಧಾನ ಪ್ರಯತ್ನವ ನಾನು ಮಾಡಿದೆ. ಇಂಥ ಪಾತಕಿಯಾದ ನನ್ನೀಚಿರವ ಹರಿಸಬಾರದೆ ಈಗದ ದಂಡ. ಪಾಂಡವಗ್ರಜ, ನೀನು ಆತ್ಮಹತ್ಯೆ ಮಾಡಿಕೊಳ್ಳುವುದೇ? ನಾನು ಹಾಸ್ಯ ಮಾಡಿದ ಮಾತ್ರಕ್ಕೆ ನಿಮ್ಮಗಳ ನಡತೆಯೇ ಬೇರೆಯಾಯಿತಲ್ಲ. ಈ ಭೀಮಸೇನನ ಭುಜಬಲದ ಪರಾಕ್ರಮವನ್ನು ನಾನೇನು ಹರಿಯದವನೇ? ಬಕಜರಾಸಂದನಂ ಸಾಯಿಸಿದ ಬಲಯುತನಾರು ನಾನೇ. ವಿಷದನ್ನವನ್ನು ತಿಂದು ಜೀವಿಸಿದ ವೀರನ ಅದು ನಾನೇ. ಕೌರವನ ಕಾಲಮೃತ್ಯನಾರು ಈ ಭೀಮಸೇನನೊಬ್ಬನಲ್ಲವೇ ಪಾಂಡವಗ್ರಜ. ಆರಿಕುಲ ರಿಪು ಭಯಂಕರ ವಿಜಯ ವಿಖ್ಯಾತ ಧರಣಿ ಕುರುಕುಲಾಂಬರ ಭಸ್ಮ ಘನ ವಿದ್ವಾಂಸಮಣಿ ಪಣಿರಾಜ ರಣಮಲ್ಲ. ಈ ಭೀಮಸೇನನಿಗೆ ಅಂಜಿಕೆಯ ಹರಿವಿಲ್ಲ, ಆಪನಂಬಿಕೆಯ ಸುಳಿವಿಲ್ಲ. ಆದರೂ 13 ವರ್ಷಗಳಿಂದ ಅತ್ತಿ ಹೊಗೆಯಾಡುತ್ತಿರುವ ಈ ಭೀಮಸೇನನ ಕ್ರೋಧದ ಕಿಡಿ ಭೀಮದ ಏಪಲ್ಲ, ನಂಜಿಲ್ಲ ಪರಮಾತ್ಮ. ಆದರೂ ಈ ಧರ್ಮಜನ ಸವಿನುಗುಡಿಗಳ ಸಂಕೋಲೆಗೆ ಸಿಕ್ಕಿ ಈ ನಮ್ಮ ಬಾಹುಬಲಗಳು ಬಂದಿಯಾಗಿವೆ. ಏನು ಮಾಡಲಿ? ಇಲ್ಲ. ಸರಿ ಸರಿ ಅರ್ಜುನ, ಪರಮಾತ್ಮ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಭಕ್ತ ಜನ ಮಂದಾರ ಗರುಡಾದ್ರಿವಾಸ, ಭಕ್ತ ಜನ ಮಂದಾರ ಗರುಡಾದ್ರಿವಾಸ, ಶಕ್ತಿ ಮೀರಿದ ದೈವ ಈ ಮೋಸಬೇಕೋ? ಅಪರಾಧ ಮಾಡಿಲ್ಲ, ಕೃಪೆ ತೋರೋ. ಸವಿನುಡಿಗಳಿಗೆ ಶಿರವಾಗಿ ನಿಂದಿರುವೆನು. ಏನು ಮಾಡಲಿ ಪರಮಾತ್ಮ, ಏನು ಮಾಡಲಿ? ನಕುಲ ಸಹದೇವರೇ, ಇದಕ್ಕೆ ನಿಮ್ಮಿರುವರ ಅಭಿಪ್ರಾಯವೇನು? ಪರಮಾತ್ಮ,
ಸಂಧಿಯೇ ಬೇಡ, ಸಮರವೇ ನಡೆಯಲಿ. ಅದಕ್ಕೆ ನಾವು ಬದ್ಧ. ಪರಮಾತ್ಮ, ನೋಡಿದೆಯಾ, ನಿನ್ನ ಅಭಿಪ್ರಾಯ ಒಂದು, ನಿನ್ನ ತಮ್ಮಂದಿರ ಅಭಿಪ್ರಾಯ ಒಂದು. ತಂಗಿ, ಅಣ್ಣ ಇದಕ್ಕೆ ನಿನ್ನ ಅಭಿಪ್ರಾಯವೇನಮ್ಮ? ಅಣ್ಣ, ಈ ಮಾನಿನಿಗಾದ ಮಾನಭಂಗವನ್ನು ನೀನು ಮರೆತು ಬಿಟ್ಟೆಯಾ? ಈ ಭೀಮಾರ್ಜುನನು ಅಂದು ಕುರುಸಭೆಯಲ್ಲಿ ನನ್ನ ಸೀರಿನ ಸಿರುತ್ತಿರುವಾಗ ನೋಡುತ್ತಾ ಕುಳಿತುಕೊಂಡಿದ್ದರು. ಈಗ 13 ವರ್ಷಗಳ ನಂತರ ಏನು ಮಾಡುವುದು? ಅಲ್ಲದೆ ಈ ಕುರು ಪಾಂಡವರು, ಅಣ್ಣ, ಇವರ ಹಂಗು ನನಗೆ ಬೇಡ. ನನ್ನ ತಂದೆಯವರು ನನಗೆ ನೀಡಿರುವ 3 ಅಕ್ಷರಗಳಿದನು. ನಕುಲ ಸಹದೇವರೊಡನೆ, ಭೀಮ ಘಟೋತ್ಕಚರೊಡನೆ ನಾನೇ ರಣಭೈರವಿಯಾಗಿ ರಣರಂಗವನ್ನು ಪ್ರವೇಶಿಸಿ ರುಂಡ ಮಾಲೆಯನ್ನು ಧರಿಸಿ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವೆನು. ಇಲ್ಲವಾದರೆ ಅಗ್ನಿಸುತೆಯಾದ ನಾನು ಚಿತೆಯನ್ನೇರಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಮಾತೆ ದೇವಕಿಯಾಣೆಗೂ ನಿನ್ನಾಣೆಗೂ ನಾನು ನಿನ್ನಂತೆಯೇ ಭಾವಿಸುವೆ. ಚಿಂತೆ ಪಡದಿರು, ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ. ಚಿಂತೆ ಪಡದಿರು, ವ್ಯಾಕುಲ ಪಡಲೇಕೆ ಹೃದಯನೆ ನೀನು. ವ್ಯಾಕುಲ ಪಡಲೇಕೆ ಹೃದಯನೆ ನೀನು. ಮರೆವೆನೆ ನಿಮ್ಮನು ಪುರವೈರಿ, ಮರೆವೆನೆ ನಿಮ್ಮನು ಪುರವೈರಿ. ನೀನಸು ನಗುದಿರೆ ಸೋದರಿ, ನೀನಸು ನಗುದಿರೆ ಎನ್ನ ಮನಗೆ ಶಾಂತಿ. ನೀನಸು ನಗುದಿರೆ ಎನ್ನ ಮನಗೆ ಶಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರತಿನ ವಿಶ್ರಾಂತಿ. ನಿಜ ಸೋದರಿ, ನಿಮ್ಮ ಏಳಿಗೆಗಾಗಿಯೇ ಮರತಿನ ವಿಶ್ರಾಂತಿ. ವಿಜಯ ನಿಮಗಿಂದು ಒದಗಿ ಬಂದಿರು, ಚಿಂತೆ ಪಡದೆ ಚಿಂತೆಯಿರುವಿರೋ. ವಿಜಯ ನಿಮಗೆಂದು ಒದಗಿ ಬಂದಿರಲು ಚಿಂತೆ ಪಡದೆ ಚಿಂತೆಯಿರು. ಚಿಂತೆ ಪಡದಿರು, ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ. ಚಿಂತೆ ಪಡದಿರು. ಮದಿಸಿದ ಕೌರವನ ಮೂಲವ ಸಂಹರಿಸಿ. ಸೋದರಿ, ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಗೀರಿಯ ಮುಗಿಲಲ್ಲಿ ಮೆರೆಸಿ. ಸೋದರಿ, ಸೋದರಿ, ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಗೀರಿಯ ಮುಗಿಲಲ್ಲಿ ಮೆರೆಸಿ. ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ, ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ. ಸರ್ಪಲಾಂಛನನ ದರ್ಪವ ಮುಗಿವೆ ಕಪಿ ಧ್ವಜವ ದಿಗ್ಗಿದೆ. ಸರ್ಪಲಾಂಛನವ ದರ್ಪವ ಮುಗಿವೆ ಕಪಿ ಧ್ವಜವ ದಿಗ್ಗಿದೆ. ಚಿಂತೆ ಪಡದಿರು, ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ. ಚಿಂತೆ ಪಡದಿರು, ಮನದಲ್ಲಿ ಚಿಂತೆ ಪಡದಿರು.
ನಿನ್ನ ಮಾತಿನಂತೆಯೇ ನಾನಿಂದೇ ಆ ಕೌರವನ ರಾಜಸಭೆಗೆ ತೆರಳಿ ಅವನನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವನು. ಅದಕ್ಕೆ ನಿನ್ನ ಪತಿಗಳು ಒಪ್ಪದೆ ಹೋದರೆ ನಾನೇ ಯುದ್ಧರಂಗದಲ್ಲಿ ನಿಂತು ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟಿಸುವ ಭಾರ ನನ್ನದು. ಅಣ್ಣ, ನೀನು ಪುರಸಭೆಯಲ್ಲಿ ಪ್ರವೇಶಿಸಿದಾಗ ಈ ನನ್ನ ಬಿಚ್ಚದ ಕೇಶರಾಶಿಯನ್ನು ಒಮ್ಮೆ ನೆನೆಸಿಕೋ ಅಣ್ಣ. ನಿನ್ನ ಇಚ್ಛೆಯೇ ನನ್ನ ಇಚ್ಛೆ ತಂಗಿ. ಹೌದೌದು ಕೃಷ್ಣ, ಮರೆತಿದ್ದೆ. ಪಾಂಚಾಲಿಯ ಪಂಥ, ಈ ಭೀಮಸೇನನ ಭೀಕರ ಪ್ರತಿಜ್ಞೆ, ಈ ಎರಡು ದಿಗ್ತಡಗಳ ದಿಗಂತ ನೆರವೇರಲೇಬೇಕು. ಆ ಕೌರವನು ಕೊಡುವ 5 ಊರುಗಳು ನಮ್ಮಣ್ಣನಿಗಿರಲಿ. ಆ ಪಾಪಿಯ 2 ಊರುಗಳು ನನಗೆ ಬೇಕೇ ಬೇಕು ಕೃಷ್ಣ. ಭೀಮಸೇನ, ನೀನು ಬಯಸುವ ಆ 2 ಊರುಗಳು ಯಾವುವು? ನಿನಗೆ ತಿಳಿಯದೆ, ಒಂದು ದುರ್ಯೋಧನ, ಮತ್ತೊಂದು ಅವರ ತಮ್ಮ ದುಶ್ಯಾಸನ. ಒಯ್ರಿ ಪರಮಾತ್ಮ, ಸ್ವಲ್ಪ ನಿಲ್ಲಿ. ಪರಮಾತ್ಮ, ಕರುಣಿಸೋ ಅಭಯವ ಪರಮಾತ್ಮ ಕರುಣದೆ ಕೃಪೆ ತೋರಿಸೈ ಕೃಪಾಮಯ. ಶಾಂತಿಯಿಂದಲೇ ರಾಜವ ಪಡೆಯುವ ಶಾಂತಿಯಿಂದಲೇ ರಾಜವ ಪಡೆಯುವ ಸಂಧಿಯ ಮಾಡಿ ರಕ್ಷಣೆ ನೀಡೈ. ಸಂಧಿಯ ಮಾಡಿ ರಕ್ಷಣೆ ನೀಡೈ. ಹತ್ಯಾಕಾಂಡವ ಕೃಷ್ಣ ದೇವೋ ಹತ್ಯಾಕಾಂಡವ ನಿಲ್ಲಿಸಿ ತೊರೆಯೈ. ಹತ್ಯಾಕಾಂಡವ ನಿಲ್ಲಿಸಿ ತೊರೆಯೈ. ರಕ್ಷಣೆ ನೀಡಿ ಕಾಪಾಡೈ. ರಕ್ಷಣೆ ನೀಡಿ ಕಾಪಾಡೈ. ಕರುಣಿಸೋ ಅಭಯವ ಪರಮಾತ್ಮ ನಂಬಿದೆ ಕರುಣದೆ ಕೃಪೆ ತೋರಿಸೈ ಕೃಪಾಮಯ. ಪರಮಾತ್ಮ,
ಪರಮಾತ್ಮ, ದೈವ ಇಚ್ಛೆ ಇದ್ದಂತಾಗಲಿ. ದಯಮಾಡು ಪಾಂಡು ಪ್ರಿಯ ಬಂಧು.